ಜಗತ್ತಿನ ಪ್ರತಿ ಮೂಲೆಯಿಂದಲೂ ವ್ಯಾಪಾರಿ ಹಡಗುಗಳು, ಭಾರತದಲ್ಲಿರುವ ಸುಂದರ ಕಡಲ ತೀರಗಳು, ಮುಸುರಿಗೆ ಬಂದ ಕಾಲವದು. ಜಗತ್ತನ್ನೇ ಆಕರ್ಷಿಸಬಲ್ಲ ಬೆಲೆ ಕಟ್ಟಲಾಗದ ಕರಿಮೆಣಸಿನ ಸುವಾಸನೆ ಹಡಗುಗಳನ್ನು ವಿಶಾಲವಾದ ಸಾಗರವನ್ನು ದಾಟಿ ಸೆಳೆದುಕೊಂಡು ಬಂದಿತು. ಅದಕ್ಕೆ ಸರಿಸಾಟಿಯಾಗಿ ಜಗತ್ತಿನೆಲ್ಲೆಡೆಯಿಂದ ಬಂದ ಬಂಗಾರದ ನಾಣ್ಯಗಳು ಈ ಮಣ್ಣಲ್ಲಿ ಮಳೆಯಾಗಿ ಸುರಿಯಿತು. ಹೀಗಾಗಿ ಭಾರತದ ಅತ್ಯಧಿಕ ಬಂಗಾರ ಇರುವ ಪ್ರದೇಶವಾಗಿ ಬದಲಾಯಿತು ತ್ರಿಶೂರ್. ಜಗತ್ತೇ ಇಲ್ಲಿ ವ್ಯಾಪಾರ ಮಾಡಲು ಬಂದಾಗ ಜ್ಞಾನದಲ್ಲಿ ಅಮೋಘವಾಗಿದ್ದ ಶಕ್ತನ್ ತಂಬೂರಾನ್ ಪ್ರಾಚೀನವಾದ ಈ ದೇವಸ್ಥಾನದ ಸುತ್ತ ವ್ಯಾಪಾರ ಕ್ಷೇತ್ರ ಸೃಷ್ಟಿಸಿದರು. ಅಮೂಲ್ಯ ನಿಧಿಯಾದ ಬಂಗಾರವನ್ನು ಸುಂದರ ಬಂಗಾರದ ಆಭರಣಗಳಾಗಿ ಸೃಷ್ಟಿಸಲು ಅಕ್ಕಸಾಲಿಗರು, ವ್ಯಾಪಾರಿಗಳು ಇಲ್ಲಿ ಬಂದು ನೆಲೆಸಲು ಆರಂಭಿಸಿದರು. ಬುದ್ಧಿಶಾಲಿಗೆ ಹೆಸರುವಾಸಿಯಾದ ಶಕ್ತನ್ ತಂಬೂರಾನ್ ರಾಜ್ಯದ ಸಂಪತ್ತು ಹೆಚ್ಚಿಸಲು ವ್ಯಾಪಾರವೇ ದಾರಿ ಎಂದು ಅರಿತುಕೊಂಡರು. ಇಂದಿಗೂ ಭಾರತದಲ್ಲಿ ಬಂಗಾರದ ಮುಖ್ಯ ನಗರ ತ್ರಿಶೂರ್ ಎಂಬುದರಲ್ಲಿ ಆಶ್ಚರ್ಯವೇ ಇಲ್ಲ. ಇವರೇ ಈ ಕ್ರಾಂತಿಗೆ ಕಾರಣೀಭೂತರಾದ ಜೋಸಾಲುಕಾಸ್. ಭಾರತದ ಬಂಗಾರದ ಕ್ಷೇತ್ರದಲ್ಲಿ ಮುಂಚೂಣಿಗರು. 19ನೇ ವಯಸ್ಸಿನಲ್ಲೇ ಇವರ ಧೈರ್ಯಶಾಲಿ ಪ್ರಯತ್ನ ಕ್ರಾಂತಿಯನ್ನ ಉಂಟುಮಾಡಿತು. ಜೋಸಾಲುಕಾಸ್ ಬಂದ ಕ್ಷಣದಿಂದಲೇ ಭಾರತದ ಬಂಗಾರದ ವ್ಯಾಪಾರದ ಕ್ಷೇತ್ರ ಹೊಸ ಆರಂಭವನ್ನು ಸೃಷ್ಟಿ ಮಾಡಿತು. ಜೋಸ್ ಅವರ ತಂದೆ ಕೊಡೆ ತಯಾರಿಸುವ ಉದ್ಯೋಗ ಮಾಡುತ್ತಿದ್ದರು. ಜೋಸ್ ಶಾಲೆಗಿಂತಲೂ ತಂದೆಯ ಕ್ಷೇತ್ರದಲ್ಲಿ ಸಮಯ ಕಳೆದದ್ದೇ ಹೆಚ್ಚು. ಲೇ ಜೋಸು, ಸ್ಕೂಲ್ಗೆ ಹೋಗಿ ಏನು ಓದ್ದೇ ಇರೋಕ್ಕಿಂತ ಒಳ್ಳೇದು ಇಲ್ಲಿಂದ ವ್ಯಾಪಾರ ಕಲ್ತ್ಕೊಳ್ಳೋದು. ಕಲ್ತ್ಕೋ. ಆಲುಕಾ ವರ್ಗೀಸ್ ಎಂಬ ತನ್ನ ತಂದೆಯಿಂದ ಕಲಿತ ಮೊದಲ ಮುಖ್ಯವಾದ ಪಾಠ ಇದುವೆ. ಅದು ಅವರ ಬದುಕನ್ನ ಬದಲಾಯಿಸಿತು. ಕೊಡೆ ಮಾರುವ ಈ ಅಂಗಡಿ ಬಂಗಾರದ ಅಂಗಡಿಗಳ ಮಧ್ಯೆ ಇತ್ತು. ಜೋಸ್ನ ಗಮನ ಕೊಡೆ ವ್ಯಾಪಾರಕ್ಕಿಂತ ಬಂಗಾರದ ತಯಾರಕರ ಮೇಲಿತ್ತು. ಅಂದೆಲ್ಲ ಗ್ರಾಹಕರು ಬಂಗಾರವನ್ನು ತೆಗೆದುಕೊಂಡು ಬಂದು ತಮ್ಮ ಇಚ್ಛೆಯಂತೆ ಆಭರಣಗಳನ್ನು ಮಾಡಿಕೊಳ್ಳುತ್ತಿದ್ದರು. ತಾನು ಈ ವ್ಯವಸ್ಥೆಯನ್ನು ಬದಲಾಯಿಸಿದಲ್ಲಿ ಅದ್ಭುತವಾದ ವ್ಯಾಪಾರ ಕ್ಷೇತ್ರವನ್ನು ಸೃಷ್ಟಿಸಬಹುದು ಎಂದುಕೊಂಡರು. ಬಂಗಾರದ ಆಭರಣಗಳಿಗೆ ಹೆಚ್ಚಾಗುತ್ತಿದ್ದ ಡಿಮ್ಯಾಂಡ್ ಮತ್ತು ಅಲ್ಲಿ ಸೇರುತ್ತಿದ್ದ ಜನರ ಗುಂಪು ಇವೆಲ್ಲವನ್ನು ನೋಡಿ ಜೋಸಾಲುಕಾಸ್ ಇದರಲ್ಲಿ ಒಂದು ಬಿಸಿನೆಸ್ ಆಪರ್ಚುನಿಟಿಯನ್ನ ಕಂಡರು. ರೆಡಿಮೇಡ್ ಜ್ಯುವೆಲರಿಯನ್ನು ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡುವ ಕಾಯಕ ಆರಂಭಿಸಿದರು. ಅವರೇ ಒಬ್ಬ ನಡೆದಾಡುವ ಬಂಗಾರದ ವ್ಯಾಪಾರಿಯಾಗಿ ಬದಲಾದರು. ಅವರಿಗೆ ಬೆನ್ನೆಲುಬಾಗಿ ಇದ್ದದ್ದು ಅವರ ಧೈರ್ಯ ಮಾತ್ರವೇ. 1964 ಆಲುಕಾಸ್ ಜ್ಯುವೆಲರಿ. ಜೋಸ್ ಒಂದು ಕ್ರಾಂತಿಕಾರಕ ಕಾನ್ಸೆಪ್ಟ್ ಅನ್ನ ತಂದರು. ಹಲವು ವಿವಿಧ ಬಂಗಾರದ ಆಭರಣಗಳನ್ನು ಒಂದೇ ಶೋರೂಮ್ನಲ್ಲಿ ಪ್ರದರ್ಶನ ಮಾಡಿ ವ್ಯಾಪಾರ ಮಾಡುವ ಪ್ರಯತ್ನ. ಸೊ ಇಲ್ಲಿ ಆರಂಭವಾಯಿತು ರೆವಲ್ಯೂಷನ್, ರಿಟೇಲ್ ಜ್ಯುವೆಲರಿ ರೆವಲ್ಯೂಷನ್ ಇನ್ ಇಂಡಿಯಾ. ಜೋಸ್ನ ನಾಯಕ ವ್ಯಾಪಾರಕ್ಕಾಗಿ ಒಂದು ನಗರವನ್ನೇ ಸೃಷ್ಟಿಸಿದ ಶಕ್ತನ್ ತಂಬೂರಾನ್. ಹಲವು ವರ್ಷಗಳ ನಂತರ ಈ ನಗರದಲ್ಲಿ ಇನ್ನೊಬ್ಬ ನಾಯಕನ ಸೃಷ್ಟಿಯಾಯಿತು. ಅವರೇ ಜೋಸಾಲುಕಾಸ್. ತ್ರಿಶೂರಿನ 2ನೇ ಶೋರೂಮ್ ವಿಶಾಲವಾಗಿರುವುದು ಮಾತ್ರವಲ್ಲ, ರಾಜ್ಯದಲ್ಲಿಯೇ ಅತಿದೊಡ್ಡ ಶೋರೂಮ್ ಆಗಿ ಪರಿಚಯವಾಯಿತು. ತ್ರಿಶೂರಿನಲ್ಲಿ ಕೇರಳ ರಾಜ್ಯವೇ ಒಂದುಗೂಡಿತು. ಜನರು ಬಹಳ ಹೆಮ್ಮೆಯಿಂದ ಹೇಳಿದರು,
ಜೋಸಾ ಲುಕಾಸ್ ಶೋರೂಮ್ ಒಂದು ಗೋಲ್ಡ್ ಸೂಪರ್ ಮಾರ್ಕೆಟ್ ಎಂದು. 1990ರಲ್ಲಿ ಜೋಸ್ ಹೊಸ ವ್ಯಾಪಾರ ಅವಕಾಶಗಳನ್ನು ಕಾಣಲು ದುಬೈಗೆ ಆಗಮಿಸಿದರು. ಅವರು ಜೋಸಾ ಲುಕಾಸ್ ಅನ್ನು ಒಂದು ಸರ್ವದೇಶ ಬ್ರ್ಯಾಂಡ್ ಆಗಿಸುವ ಕನಸನ್ನು ಕಂಡರು. ಅವರು ದುಬೈನಲ್ಲಿ ಪರಿಶುದ್ಧವಾದ ಹಳದಿ ಬಂಗಾರದ ಉತ್ತಮ ಸ್ತರವನ್ನು ಕಂಡರು. ಗಲ್ಫ್ ದೇಶದಲ್ಲಿ ಇದಕ್ಕಿರುವ ಮಹತ್ವವನ್ನು ಕಂಡು ಜಿಸಿಸಿ ಪೂರ್ತಿ ಶೋರೂಮ್ಗಳನ್ನು ಆರಂಭಿಸಿದರು. ಗಲ್ಫ್ ದೇಶದಲ್ಲಿರುವಂತಹ ಮಿನುಗುವ ಬಂಗಾರವನ್ನು ಜೋಸಾ ಲುಕಾಸ್ ಮೂಲಕ ಭಾರತಕ್ಕೆ ಕೊಂಡುಬರಲು ತೀರ್ಮಾನಿಸಿದರು. 916 ಹಾಲ್ಮಾರ್ಕ್ ಆಭರಣಗಳನ್ನು ಭಾರತಕ್ಕೆ ತೆಗೆದುಕೊಂಡು ಬಂದು ಜನರಿಗೆ ಗುಣಮಟ್ಟದ ಬಂಗಾರವನ್ನು ತಲುಪಿಸಿದ ಮೊದಲ ವ್ಯಕ್ತಿ ಜೋಸಾ ಲುಕಾಸ್. ಆನಂತರ ತಮಿಳುನಾಡಿನ ಮುಖ್ಯ ನಗರ ಮಧುರೈಗೆ ಕಾಲಿರಿಸಿದರು. ಮಧುರೈ, ಅಲ್ಲಿನ ಜನರು ಮತ್ತು ಮಧುರೈ ಮೀನಾಕ್ಷಿ ದೇವಸ್ಥಾನದ ದೈವಿಕ ಭಾಗಗಳು ಇವರಿಗೆ ಹೊಸ ಉತ್ಸಾಹವನ್ನು ತುಂಬಿತು. ಮೀನಾಕ್ಷಿ ಅಮ್ಮನ ದೇವಸ್ಥಾನದ ಬಳಿಯಲ್ಲಿ ತಮಿಳುನಾಡಿನ ಮೊದಲ ಶೋರೂಮ್ ಅನ್ನು ಅವರು ಆರಂಭಿಸಿದರು. ಅಲ್ಲಿನಿಂದ ಅವರ ಕೈಗುಣ ಆಂಧ್ರ, ತೆಲಂಗಾಣ, ಕರ್ನಾಟಕ ಎಂದು ದಕ್ಷಿಣ ಭಾರತದ ಪ್ರತಿಯೊಂದು ಪ್ರದೇಶಕ್ಕೂ ತಲುಪಿತು. ಅವರಿಗೆ ಹಲವಾರು ಕೆಲಸಗಳು, ಸವಾಲುಗಳಿದ್ದರೂ ಸಹ ಅವರ ಸ್ನೇಹಿತರನ್ನು ಸಂಜೆ ಭೇಟಿಯಾಗುತ್ತಿದ್ದರು. ಅವರಲ್ಲಿ ಅತ್ಯುತ್ತಮ ಕಲಾ ರಸಿಕತೆಯೂ ಇತ್ತು. ಕೇರಳದ ಸಾಂಪ್ರದಾಯಿಕ ಮುಖ್ಯ ನಗರವಾದ ತ್ರಿಶೂರ್ನಲ್ಲಿ ಕಲಾ ತಂಡಗಳನ್ನು, ಕಲಾಚಾರ ಸಂಘಗಳನ್ನು ಪೋಷಿಸುತ್ತಾ ಬಂದರು. ತ್ರಿಶೂರ್ಗೆ ಸಂತೋಷ್ ಟ್ರೋಫಿ ಫುಟ್ಬಾಲ್ ಪಂದ್ಯವನ್ನು ತೆಗೆದುಕೊಂಡು ಬಂದದ್ದು ಕೂಡ ಜೋಸಾ ಲುಕಾಸ್. ಈ ಮೂಲಕ ಕೇರಳದ ಜನರ ಮನಸ್ಸನ್ನು ಶೀಘ್ರವಾಗಿ ಆಕರ್ಷಿಸಿದರು. ಐಎಂ ವಿಜಯನ್ ರೋಸ್ನಂತಹ ಸಾಧಕರಿಗೆ ಬೆನ್ನೆಲುಬಾಗಿ ಇರುವುದರ ಜೊತೆಗೆ ಹಲವು ವೀರರಿಗೆ ಆದರ ನೀಡಿದರು. ಜೋಸ್ ಅವರಿಗೆ ಎಲ್ಲವೂ ವ್ಯಾಪಾರವೇ ಎಂದು ಜನರು ಹೇಳುವುದುಂಟು. ಆದರೆ ಅವರನ್ನು ಕೇಳಿದರೆ ತಿಳಿಯುವುದು ಅವರ ಕುಟುಂಬ, ಅವರ ಮೇಲಿಟ್ಟಿರುವ ಗೌರವ. ಜೋಸ್ ಅವರಿಗೆ ಬದುಕು ಅನ್ನೋದು ಪ್ರೀತಿಯಲ್ಲೂ ಅಕ್ಕರಿಯಲ್ಲೂ ತುಂಬಿ ಮೂಡುವ ಒಂದು ನಗು. ಅವರ ವ್ಯಾಪಾರದಿಂದ ಅವರಿಗೆ ಬಿಡುವಿನ ವೇಳೆಯೇ ಸಿಗುವುದಿಲ್ಲ. ಇಂದು ಅವರ ಸಂಸ್ಥೆಯನ್ನು ಅವರ ಮಕ್ಕಳು ನೋಡಿಕೊಳ್ಳುತ್ತಿದ್ದಾರೆ. ವರ್ಗೀಸ್, ಪಾಲ್ ಮತ್ತು ಜಾನ್ ಇವರ ಮೇಲ್ವಿಚಾರಿಕೆಯಲ್ಲಿ ಜೋಸಾ ಲುಕಾಸ್ನ ಪರಂಪರೆ ಮತ್ತಷ್ಟು ಪ್ರಕಾಶಿಸುತ್ತಿರುವುದನ್ನು ಅವರು ಕಾಣುತ್ತಿದ್ದಾರೆ. ಇಂದು ಜೋಸಾ ಲುಕಾಸ್ ಬ್ರ್ಯಾಂಡ್ ಹಲವಾರು ಸಾವಿರ ಕೋಟಿಯಷ್ಟು ಬೆಲೆಯುಳ್ಳದ್ದಾಗಿದೆ. ಈಗಲೂ ಬ್ಯಾನರ್ಜಿ ಕ್ಲಬ್, ಕಾಫಿ ಹೌಸ್, ತೆಕ್ಕಿನಾಡು ಮೈದಾನಗಳಲ್ಲಿ ಅವರು ತಮ್ಮ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವುದನ್ನು ನಾವು ಕಾಣಬಹುದು. ಒಬ್ಬ ಸಾಧಾರಣ ಮನುಷ್ಯನಂತೆ. ಅವರಿಗೆ ಯಾವುದೇ ಕಾವಲುಗಾರರಾಗಲಿ ಬೌನ್ಸರ್ಗಳಾಗಲಿ ಇಲ್ಲ. ತ್ರಿಶೂರಿನ ಜನತೆಯ ಮೇಲಿರುವ ಅವರ ನಂಬಿಕೆ, ಪ್ರೀತಿ ಆಳವಾದದ್ದು. ಇನ್ನೂ ಹೇಳಬೇಕಾದರೆ ಈ ಜನರು ಅವರ ಪ್ರೀತಿ, ನಂಬಿಕೆಯನ್ನು ಪ್ರತಿಫಲಿಸುತ್ತಿದ್ದಾರೆ. ಹೀಗಿರುವ ಒಬ್ಬ ವ್ಯಕ್ತಿ ಜೋಸಾ ಲುಕಾಸ್. ಒಬ್ಬರನ್ನು ಬಹಳ ವಿಶೇಷವಾಗಿ ಏನು ಮಾಡುತ್ತದೆ ಎಂಬುದನ್ನು ನಾನು ಯೋಚಿಸುತ್ತಿದ್ದೆ. ಅದು ಕಠಿಣ ಶ್ರಮವೇ, ಧೈರ್ಯವೇ, ಎಡಬಿಡದ ಪ್ರಯತ್ನವೇ, ಅಥವಾ ಸರಳತೆ ಮತ್ತು ಪ್ರಾಮಾಣಿಕತೆಯೇ?
ಅಂತಃಕರಣದಿಂದ ಬೆಳಗುವ ಒಬ್ಬರನ್ನು ಯಾವ ಇರುಳೂ ಮರೆಮಾಚದು. ಜೋಸ್ನಲ್ಲಿ ಇರುವುದು ಆ ಬೆಳಕು. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಜೋಸ್ ಅವರ ಬದುಕು ಇದೇ ರೀತಿ ಗೋಲ್ಡ್, ಪರಿಶುದ್ಧವಾದ ಬಂಗಾರದಂತೆ.